ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ವಾಲ್ಟ್ ವಿಟ್ಮನ್ ಅವರು ಬರೆದಿರತಕ್ಕಂತಹ ಓ ಕ್ಯಾಪ್ಟನ್ ಮೈ ಕ್ಯಾಪ್ಟನ್ ಅಂತಕ್ಕಂತಹ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನಿಮಗೆ ಗೊತ್ತಿರ್ಬೋದು, ಕ್ಯಾಪ್ಟನ್ ಅಂದರೆ ಏನು, ಹಡಗನ್ನು ಮುನ್ನಡೆಸ್ತಕ್ಕಂತಹ ಒಬ್ಬ ಹೆಡ್ ಆಗಿರ್ತಾನೆ. ಇದೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಇಲ್ಲಿ ನಮ್ಮ ಪೋಯೆಟ್ ಅವರು ಕ್ಯಾಪ್ಟನ್ ಅಂತ ಯಾರನ್ನು ಕರಿತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಷಯ ಆಗಿದೆ. ಯಾಕೆಂದರೆ ನೋಡಿ, ಇಲ್ಲಿ ಕ್ಯಾಪ್ಟನ್ ಅಂದರೆ ಒಂದು ಹಡಗನ್ನು ನಡೆಸ್ತಕ್ಕಂತಹ ನಾಯಕ ಅಂತ ನಾವು ಅರ್ಥ ಮಾಡ್ಕೊಳ್ತೇವೆ. ಆದರೆ ಇಲ್ಲಿ ನಮ್ಮ ಪೋಯೆಟ್ ಕ್ಯಾಪ್ಟನ್ ಅಂತೇಳಿ ಅಮೇರಿಕಾದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಅಬ್ರಾಹಂ ಲಿಂಕನ್ ಅವರನ್ನು ಕರಿತಾ ಇದ್ದಾರೆ. ಈ ರೀತಿ ಅಬ್ರಾಹಂ ಲಿಂಕನ್ ಅವರಿಗೆ ಯಾಕೆ ಕ್ಯಾಪ್ಟನ್ ಅಂತ ಕರಿತಾ ಇದ್ದಾರೆ ಅಂತಕ್ಕಂಥದ್ದಕ್ಕೆ ನಾವು ಮೊದಲಿಗೆ ಉತ್ತರವನ್ನು ಕಂಡುಕೊಂಡ್ರೆ ಮಾತ್ರ ನಮಗೆ ಈ ಒಂದು ಪೋಯಮ್ ಅರ್ಥ ಆಗುತ್ತೆ. ನೋಡಿ, ಅವರು ಈ ರೀತಿ ಕರೀಲಿಕ್ಕೆ ಕಾರಣ ಏನಂದರೆ, ತುಂಬಾ ಬಡ ಕುಟುಂಬದಲ್ಲಿ ಹುಟ್ಟಿ ತುಂಬ ಕಷ್ಟದಲ್ಲಿ ಬೆಳೆದಂತಹ ಅಬ್ರಾಹಂ ಲಿಂಕನ್ ಅವರು ಮುಂದೆ 1860ರಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಮತ್ತು 1865ರಲ್ಲೂ ಕೂಡ ಮತ್ತೆ ಮರು ಅಧ್ಯಕ್ಷರಾಗಿ ರೀಎಲೆಕ್ಟ್ ಆಗ್ತಾರೆ. ಸೊ ಈ ಎರಡೂ ಸಂದರ್ಭದಲ್ಲೂ ಏನು ಅಮೇರಿಕಾದಲ್ಲಿ ಗುಲಾಮಗಿರಿ ಪದ್ಧತಿ ಇತ್ತು ಮತ್ತು ಅಮೇರಿಕಾದಲ್ಲಿ ಅಂತರ್ಯುದ್ಧ ನಡೀತಾ ಇತ್ತು. ಸೊ ಈ ಎರಡೂ ಅಂಶಗಳಿಗೆ, ಅಂದರೆ ಅಂತರ್ಯುದ್ಧ ಇರ್ಬೋದು ಅಥವಾ ಗುಲಾಮಗಿರಿ ಪದ್ಧತಿ ಇರ್ಬೋದು, ಇವೆರಡನ್ನೂ ಕೂಡ ನಿರ್ಮೂಲನೆ ಮಾಡಲಿಕ್ಕೆ ಅಬ್ರಾಹಂ ಲಿಂಕನ್ ಅವರು ತುಂಬಾನೇ ಶ್ರಮ ಪಟ್ಟಿರ್ತಾರೆ. ಸೊ ಈ ರೀತಿ ಆ ಒಂದು ದೇಶವನ್ನು ಕಟ್ಟಲಿಕ್ಕೆ ಹೋರಾಟ ಮಾಡಿದಂತಹ ವ್ಯಕ್ತಿ ಕೊನೆಗೆ ದುರ್ಮರಣವನ್ನು ಅಪ್ಪಬೇಕಾಗುತ್ತೆ. ಸೊ ಒಂದು ನಾಟಕ ಥಿಯೇಟ್ರಲ್ಲಿ ಅವರು ಒಂದು ಡ್ರಾಮಾ ನೋಡಲಿಕ್ಕೆ ಅಂತ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಇವರನ್ನು ಗುಂಡಿಟ್ಟು ಕೊಂದ್ಬಿಡ್ತಾನೆ. ಸೊ ಇಲ್ಲಿ ಅಮೇರಿಕ ಏನು ಅಂದರೆ ಒಬ್ಬ ಗ್ರೇಟ್ ಲೀಡರ್ನನ್ನು ಕಳ್ಕೊಂಡ್ಬಿಡುತ್ತೆ. ನಮ್ಮ ಪೋಯೆಟ್ ಇಲ್ಲಿ ಆ ಒಂದು ಕ್ಯಾಪ್ಟನ್ ಯಾವ ರೀತಿ ಹಡಗಿನಲ್ಲಿ ದುರಂತ ಅಂತ್ಯವನ್ನು ಕಾಣ್ತಾನೆ ಅನ್ನೋದನ್ನು ಇಲ್ಲಿ ಈ ಪೋಯಮಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕ್ಯಾಪ್ಟನ್ ಬೇರೆ ಯಾರೂ ಅಲ್ಲ, ಅಬ್ರಾಹಂ ಲಿಂಕನ್ ಅವರೇ ಆಗಿದ್ದಾರೆ. ಇದೊಂದು ಮೆಟಾಫರಿಕಲ್ ಪೋಯಮ್ ಆಗಿರುತ್ತೆ. ಬನ್ನಿ ಈಗ ಈ ಒಂದು ಬ್ಯೂಟಿಫುಲ್ ಆಗಿರೋ ಪೋಯಮನ್ನು ನಾವೀಗ ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇ ಒಂದು ಸಾಲನ್ನು ನೋಡಿ. ಓ ಕ್ಯಾಪ್ಟನ್ ಮೈ ಕ್ಯಾಪ್ಟನ್, ಅವರ್ ಫಿಯರ್ಫುಲ್ ಟ್ರಿಪ್ ಈಸ್ ಡನ್. ಈಗ ತಾನೇ ಅವರೆಲ್ಲರೂ ಕೂಡ ಒಂದು ಟ್ರಿಪ್ಪನ್ನು, ಅಂದರೆ ಒಂದು ವಯೇಜ್ ಅಂತೇಳಿ ನಾವು ಕರಿತೇವಲ್ವಾ, ಅಂದರೆ ಸಮುದ್ರ ಪ್ರಯಾಣವನ್ನು ನಾವೆಲ್ಲ ಮುಗಿಸ್ಕೊಂಡು ಬಂದಿದ್ದೇವೆ. ಆ ಪ್ರಯಾಣ ಯಾವ ರೀತಿ ಇತ್ತು ಅಂತ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಫಿಯರ್ಫುಲ್ ಟ್ರಿಪ್, ತುಂಬಾ ಭಯಂಕರವಾಗಿರ್ತಕ್ಕಂತಹ ಒಂದು ಟ್ರಿಪ್ಪನ್ನು ನಾವು ಮುಗಿಸ್ಕೊಂಡು ಬಂದಿದ್ದೇವೆ ಕ್ಯಾಪ್ಟನ್ ಅಂತೇಳಿ ತುಂಬ ಚೇರ್ಫುಲ್ಲಾಗಿ ನಮ್ಮ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ಫಿಯರ್ಫುಲ್ ಟ್ರಿಪ್ ಅಂದರೆ ಬೇರೆ ಯಾವುದೂ ಅಲ್ಲ, ಏನು ಅಮೇರಿಕಾದಲ್ಲಿ ಗುಲಾಮಗಿರಿ ಪದ್ಧತಿ ಇತ್ತು ಅಂತ ಹೇಳಿದ್ವಲ್ವಾ, ಅದ್ರ ಜೊತೆಗೆ ಅಂತರ್ಯುದ್ಧ ಇತ್ತಲ್ವಾ. ಸೊ ಈ ಎರಡೂ ಏನು ತುಂಬಾ ಕಷ್ಟ ಕೊಟ್ಟಂತಹ ಅಂಶಗಳು ಆ ದೇಶಕ್ಕೆ ಆಗಿರ್ತವೆ. ಸೊ ಇವುಗಳ ವಿರುದ್ಧ ನಾವು ಹೋರಾಡಿ ಗೆದ್ದಿದ್ದೇವೆ ಅಂಥೇಳಿ ಒಂದು ಇಂಡೈರೆಕ್ಟಾಗಿ ಆ ಮೀನಿಂಗ್ ಬರೋ ರೀತಿಯಲ್ಲಿ ನಮ್ಮ ವಾಲ್ಟ್ ವಿಟ್ಮನ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೈನ್ ನೋಡಿ. ದ ಶಿಪ್ ಹ್ಯಾಸ್ ವಿದರ್ಡ್ ಎವ್ರಿ ರ್ಯಾಕ್, ದ ಪ್ರೈಸ್ ವಿ ಸಾಟ್ ಈಸ್ ಒನ್. ನೋಡಿ, ಪೋಯೆಟ್ ಏನು ಹೇಳ್ತಿದ್ದಾರೆ ಇಲ್ಲಿ, ದ ಶಿಪ್ ಏನಾಗಿದೆ ಈಗ, ವಿದರ್ಡ್ ಅಂದರೆ ತುಂಬಾ ಡೇಂಜರ್ಗೆ ಒಳಗಾಗ್ಬಿಟ್ಟು ತುಂಬ ಹಾನಿಯಾಗೋಗಿದೆ, ಡ್ಯಾಮೇಜ್ ಆಗಿದೆ ಅಂಥೇಳಿ. ಸೊ ಏನು ಕಷ್ಟಪಟ್ಟು ಫಿಯರ್ಫುಲ್ ಟ್ರಿಪ್ಪನ್ನು ನಾವು ಮುಗಿಸ್ಕೊಂಡು ಬಂದಿದ್ದೇವೋ, ನಮ್ಮ ಶಿಪ್ ಏನಾಗಿದೆ, ತುಂಬಾ ಡ್ಯಾಮೇಜ್ ಆಗಿದೆ. ಪ್ರತಿಯೊಂದು ಪಾರ್ಟ್, ಶಿಪ್ಪಿನ ಒಂದು ಪಾರ್ಟ್ ಕೂಡ ಡ್ಯಾಮೇಜ್ ಆಗಿದ್ದಾವೆ. ದ ಪ್ರೈಸ್ ವಿ ಸಾಟ್ ಈಸ್ ಒನ್, ಅಂದರೆ ನಾವೇನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ವೋ, ಯಾವುದಕ್ಕಾಗಿ ಹೋರಾಟ ಮಾಡಿದ್ವೋ ಅದನ್ನು ನಾವೀಗ ಸಾಟ್ ಅಂದರೆ ಪಡ್ಕೊಂಡಿರೋದು, ಅಥವಾ ಒನ್ ಗೆದ್ದಿದ್ದೇವೆ, ನಾವು ಅದನ್ನು ಪಡ್ಕೊಂಡಿದ್ದೇವೆ ಅಂತ ಹೇಳ್ತಾರೆ. ಅಂದರೆ ಆ ಗುಲಾಮಗಿರಿ ಪದ್ಧತಿಯನ್ನು ನಿವಾರಣೆ ಮಾಡಲಿಕ್ಕೂ ಕೂಡ ಇವರು ಸಕ್ಸಸ್ ಆಗಿರ್ತಾರೆ. ಅದರ ಜೊತೆಗೆ ಅಂತರ್ಯುದ್ಧವನ್ನು ಕೂಡ ನಿರ್ಮೂಲನೆ ಮಾಡೋದ್ರಲ್ಲಿ ಯಶಸ್ವಿಯಾಗಿರ್ತಾ ಇದ್ದಾರೆ ನಮ್ಮ ಅಬ್ರಾಹಂ ಲಿಂಕನ್ ಅವರು. ಇನ್ನು ಮುಂದಿನ ಸಾಲು. ದ ಪೋರ್ಟ್ ಈಸ್ ನಿಯರ್. ಪೋರ್ಟ್ ಅಂದರೆ ಏನು, ಆ ಬಂದರು ಅಂತ ಕರಿತೇವಲ್ವಾ. ಸೊ ಹಡಗು ಪ್ರಯಾಣವನ್ನು ಮುಗಿಸಿ ಆಲ್ರೆಡಿ ಈಗ ಆ ಪೋರ್ಟ್ ಹತ್ರ ಬಂದಿದೆ. ಅಂದರೆ ನಾವೇನು ಹೋರಾಟ ಮಾಡಿದ್ವೋ ಅದರಲ್ಲಿ ಸಕ್ಸಸ್ ಆಗಿದ್ದೇವೆ, ನಾವೇನು ಅಂದ್ಕೊಂಡಿದ್ವೋ ಅದನ್ನು ಮುಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ದ ಬೆಲ್ಸ್ ಐ ಹಿಯರ್. ಬೆಲ್ಸ್ ಅಂದರೆ ಇಲ್ಲಿ ಗಂಟೆಗಳು ಅಂತ ಕರಿತೇವೆ. ಅಂದರೆ ಜಯಬೇರಿಯ ಒಂದು ಗಂಟೆಗಳು ಎಲ್ಲ ಕಡೆ ಕೇಳ್ತಾ ಇದ್ದಾವೆ. ಐ ಹಿಯರ್ ಅಂದರೆ ವಿಜಯ ಪತಾಕೆ ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ. ದ ಪೀಪಲ್ ಆಲ್ ಎಕ್ಸಲ್ಟಿಂಗ್ ಅಂದರೆ ತುಂಬ ಸಂತೋಷಕರ ಆಗಿರ್ತಕ್ಕಂಥದ್ದು. ಎಲ್ಲ ಜನಗಳು ತುಂಬ ಸಂತೋಷವನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಪ್ರಯಾಣವನ್ನು ಮುಗಿಸಿ ನಾವು ಬಂದರನ್ನು ತಲುಪ್ತಾ ಇದ್ದೇವೆ. ವೈಲ್ ಫಾಲೋ ಐಸ್ ದ ಸ್ಟಡಿ ಕೀಲ್, ದ ವೆಸಲ್ ಗ್ರಿಮ್ ಆ್ಯಂಡ್ ಡೇರಿಂಗ್. ಸೊ ಈ ರೀತಿ ಎಲ್ಲ ಕಡೆ ಏನು ಸಂತೋಷ ಕಾಣ್ತಾ ಇದ್ದೇನೋ,
ವೈಲ್ ಫಾಲೋ ಐಸ್, ಕಣ್ಣುಗಳು ಏನು ನೋಡ್ತಾ ಇದ್ದಾವೆ ಅಂದರೆ ಸ್ಟಡಿ ಕೀಲ್, ಹಾಗೆ ನಿಧಾನಕ್ಕೆ ಆ ಬಂದರಿನ ಕಡೆ ಬಂದು ನಿಲ್ತಕ್ಕಂತಹ ಹಡಗನ್ನು, ಸ್ಟಡಿ ಕೀಲ್ ದ ವೆಸಲ್, ಈ ಎರಡು ಪದಗಳು ಹಡಗನ್ನು ಕುರಿತು ಬಳಸಿರ್ತಕ್ಕಂಥವು. ಗ್ರಿಮ್ ಆ್ಯಂಡ್ ಡೇರಿಂಗ್ ಅಂದರೆ ನೋಡಲಿಕ್ಕೆ, ಗ್ರಿಮ್ ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ಕ್ರೂರವಾಗಿ, ನೋಡಲಿಕ್ಕೆ ಯಾಕೋ ಆ ಹಡಗು ತುಂಬ ಕ್ರೂರವಾಗಿ ಕಾಣ್ತಾ ಇದೆ, ಮತ್ತು ಡೇರಿಂಗ್ ಆ ರೀತಿ ಕ್ರೂರವಾಗಿ ಕಂಡರೂ ಕೂಡ ಅಲ್ಲೊಂದು ಸಾಹಸ ಇದೆ, ಒಂದು ಎದೆಗಾರಿಕೆ ಇದೆ. ಇದರ ಅರ್ಥ ಇಷ್ಟೇ, ಏನು ಅಬ್ರಹಾಂ ಲಿಂಕನ್ ಅವರು ಹೋರಾಟದಲ್ಲಿ ಸಾವನ್ನ ಅಪ್ತಾರೋ, ಕೊನೆಗೆ ಅವರು ಸಾವನ್ನಪ್ಪಿದ್ರೂ ಕೂಡ ಅವರ ಒಂದು ಸಾಹಸಗಾಥೆ ಪರ್ಮನೆಂಟ್ ಆಗಿ ಉಳಿತಕ್ಕಂಥದ್ದು ಅಂತೇಳಿ ಪೋಯಿಟ್ ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಓ ಹಾರ್ಟ್ ಹಾರ್ಟ್ ಹಾರ್ಟ್, ತುಂಬ ನೋವಿನಿಂದ ಓ ಹೃದಯವೇ ಅಂತೇಳಿ ವಾಲ್ಟ್ ವಿಟ್ಮನ್ ಅವರು ಹೇಳ್ತಾ ಇದ್ದಾರೆ. ಅಂದರೆ ನೋವು ಅಲ್ಲಿ ಕಾಣಿಸ್ಕೊಳ್ತಾ ಇದೆ ಅವರ ಒಂದು ಕ್ಯಾಪ್ಟನನ್ನು ಕಳೆದುಕೊಂಡಿರೋ ಕಾರಣದಿಂದ. ಓ ದ ಬ್ಲೀಡಿಂಗ್ ಡ್ರಾಪ್ಸ್ ಆಫ್ ರೆಡ್, ಅಂದರೆ ರಕ್ತಪಾತ ಆಗಿದೆ, ಕ್ಯಾಪ್ಟನ್ ಇಲ್ಲಿ ಸತ್ತು ಬಿದ್ದಿದ್ದಾನೆ ಅನ್ನೋ ಅರ್ಥದಲ್ಲಿ ಆ ಪೋಯೆಟ್ ಹೇಳ್ತಾ ಹೋಗ್ತಾರೆ. ವೇರ್ ಆನ್ ದ ಡೆಕ್ ಮೈ ಕ್ಯಾಪ್ಟನ್ ಲೈಸ್ ಫಾಲನ್ ಕೋಲ್ಡ್ ಆ್ಯಂಡ್ ಡೆಡ್. ಎಸ್, ಎಲ್ಲಿ ನನ್ನ ಕ್ಯಾಪ್ಟನ್ ಸತ್ ಬಿದ್ದಿದ್ದಾನೆ, ಎಲ್ಲ ಕಡೆ ರಕ್ತ ಕಾಣ್ತಾ ಇದೆ ಅಂದರೆ ನನ್ನ ಕ್ಯಾಪ್ಟನ್ ಸತ್ ಬಿಟ್ಟಿದ್ದಾನೆ. ಎಲ್ಲಿದ್ದಾನೆ? ಫಾಲನ್ ಕೋಲ್ಡ್, ನಾವು ಸತ್ತ ನಂತರದಲ್ಲಿ ನಮ್ಮ ದೇಹ ಕೋಲ್ಡ್ ಆಗುತ್ತಲ್ವಾ, ಸೊ ಆ ಕೋಲ್ಡ್ ಆಗಿರ್ತಕ್ಕಂತಹ ದೇಹವನ್ನು ಹೊಂದಿರೋ ಸತ್ತು ಬಿದ್ದಿರುವ ನನ್ನ ಕ್ಯಾಪ್ಟನ್ ಎಲ್ಲಿದ್ದಾನೆ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಪೋಯೆಟ್ ಕೇಳ್ತಾ ಇದ್ದಾರೆ. ಮತ್ತು ಅಲ್ಲೆಲ್ಲ ರಕ್ತ ಆಗಿರ್ತಕ್ಕಂಥದ್ದನ್ನು ಅವರು ಗಮನಿಸ್ತಾ ಇದ್ದಾರೆ ಆ ಶಿಪ್ ಒಳಗಡೆ. ಇಲ್ಲಿ ಶಿಪ್ ಅಂದರೆ ಬೇರೆ ಯಾವುದೂ ಅಲ್ಲ, ಆ ಯುದ್ಧ ಅಂತೇಳಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂದರೆ ಸಿವಿಲ್ ವಾರ್ ಅಂತ ನಾವೇನು ಕರಿತೀವೋ ಅಮೇರಿಕಾದಲ್ಲಿ, ಅದು ಇಲ್ಲಿ ಶಿಪ್ಪನ್ನು ಪ್ರೆಸೆಂಟ್ ಮಾಡ್ತಾ ಇದೆ. ಇನ್ನು ಸೆಕೆಂಡ್ ಸ್ಟಾಂಜವನ್ನು ಗಮನಿಸಿ. ಓ ಕ್ಯಾಪ್ಟನ್ ಮೈ ಕ್ಯಾಪ್ಟನ್ ರೈಸ್ ಅಪ್ ಆ್ಯಂಡ್ ಹಿಯರ್ ದ ಬೆಲ್ಸ್. ಮತ್ತೆ ಮರುಕ್ಷಣವೇ ಆ ಕ್ಯಾಪ್ಟನ್ ಸತ್ತು ಬಿದ್ದಿರೋದನ್ನು ನೆನಪಾಗ್ಬಿಟ್ಟು ನಮ್ಮ ಪೋಯೆಟ್ ಮತ್ತೆ ಆ ಕ್ಯಾಪ್ಟನನ್ನು ಎಚ್ಚರಿಸ್ತಾ ಇದ್ದಾರೆ. ಎದ್ದೇಳು, ರೈಸ್ ಅಪ್, ಹಿಯರ್ ದ ಬೆಲ್ಸ್, ಎಲ್ಲ ಕಡೆ ಕೇಳಿ ನಾವು ಗೆದ್ದು ಬಂದಿರತಕ್ಕಂತಹ ಏನೋ ದಡವನ್ನು ಮುಟ್ತಾ ಇದ್ದೇವೋ ಎಲ್ಲರೂ ಕೂಡ ಆನಂದದಿಂದ ಜಯಭೇರಿಯನ್ನು ಬಾರಿಸ್ತಾ ಇದ್ದಾರೆ, ಕಹಳೆಗಳು ಊದ್ತಾ ಇದ್ದಾರೆ, ಎದ್ದೇಳಿ ಅಂತೇಳಿ ಮತ್ತೆ ಕ್ಯಾಪ್ಟನನ್ನು ಎಚ್ಚರಿಸ್ತಾ ಇದ್ದಾರೆ ಪೋಯೆಟ್ ಅವರು. ರೈಸ್ ಅಪ್ ಫಾರ್ ದ ಫ್ಲಾಗ್ ಈಸ್ ಫ್ಲಂಗ್ ಫಾರ್ ಯು ದ ಬ್ಯೂಗಲ್ ಟ್ರಿಲ್ಸ್. ಎಸ್, ಫ್ಲಾಗ್ ಅಂದರೆ ವಿಜಯ ಪತಾಕೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲ ಕಡೆಯೂ ವಿಜಯ ಪತಾಕೆ ಹಾರಿಸ್ತಾ ಇದ್ದಾರೆ, ಮತ್ತು ಬ್ಯೂಗಲ್ಸ್ ಅಂದರೆ ಕಹಳೆಗಳು ಅಂತ. ಎಲ್ಲ ಕಡೆ ಜೋರಾಗಿರ್ತಕ್ಕಂತಹ ಕಹಳೆಗಳನ್ನು, ವಿಜಯ ಪತಾಕೆಗಳನ್ನು ಮೊಳಗಿಸ್ತಾ ಇದ್ದಾರೆ. ಕ್ಯಾಪ್ಟನ್ ಎದ್ದೇಳಿ ಅಂತೇಳಿ ತಮ್ಮ ಕ್ಯಾಪ್ಟನನ್ನು ಎಚ್ಚರಿಸ್ತಾ ಇದ್ದಾರೆ ಪೋಯೆಟ್ ಅವರು. ಫಾರ್ ಯು ಬಕೇಸ್ ಆ್ಯಂಡ್ ರಿಬ್ಬನ್ ರೀತ್ಸ್, ನಿಮಗೋಸ್ಕರ ಬೊಕೇಸ್, ಹೂವಿನ ಒಂದು ಬೊಕೆಗಳನ್ನು ತರ್ತಾ ಇದ್ದಾರೆ, ಮತ್ತು ರಿಬ್ಬನ್ಸ್ ರೀತ್ಸ್ ಅಂದರೆ ಮಾಲೆಗಳು ಅಂತೇಳಿ ಅರ್ಥ ಮಾಡ್ಕೋಬೇಕು. ಸೊ ನಿಮಗೆಲ್ಲ ಮಾಲೆ ಹಾಕಲಿಕ್ಕೆ ಏನು ವಿಜಯವನ್ನು ಸಾಧಿಸಿ ನಾವು ರೀಚ್ ಆಗ್ತಾ ಇದ್ದೇವೋ, ವಿಜಯ ಪತಾಕೆಯನ್ನು ಹಾರಿಸ್ತಾ ಇದ್ದಾರೆ, ನಿಮಗಾಗಿ ಬೊಕೆಗಳನ್ನು ಮತ್ತು ಹೂ ಮಾಲೆಗಳನ್ನು ಜನಗಳು ಹಿಡ್ಕೊಂಡು ನಿಂತಿದ್ದಾರೆ. ಫಾರ್ ಯು ದ ಶೋರ್ಸ್ ಆ ಕ್ರೌಡಿಂಗ್. ಎಸ್, ಕ್ರೌಡ್ ಅಂದರೆ ಜನಗಳು ಅಂತ. ಸೊ ಆ ಶೋರಲ್ಲಿ ಅಂದರೆ ಶೋರ್ ಅಂದರೆ ದಂಡೆ ಅಂತ ನಾವು ಕರಿತೇವೆ. ಸೊ ಆ ದಂಡೆಯಲ್ಲಿ ಜನಗಳು ನಿಮಗೋಸ್ಕರ ಕೂಗಾಡ್ತಾ ಇದ್ದಾರೆ, ಜನಗಳೆಲ್ಲ ಸೇರಿದ್ದಾರೆ ನಿಮ್ಮನ್ನು ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ. ಎದ್ದೇಳಿ ಅಂತ ತಮ್ಮ ಕ್ಯಾಪ್ಟನನ್ನು ಎಚ್ಚರ ಮಾಡ್ತಾ ಇದ್ದಾರೆ ಪೋಯೆಟ್ ಅವರು. ಫಾರ್ ಯು ದೇ ಕಾಲ್ ದ ಸ್ವೇಯಿಂಗ್ ಮಾಸ್. ದೇ ಕಾಲ್, ಅವರೆಲ್ಲ ನಿಮ್ಮನ್ನು ಕರಿತಾ ಇದ್ದಾರೆ. ಸ್ವೇಯಿಂಗ್ ಮಾಸ್ ಅಂದರೆ ಕೈಯನ್ನು ಆ ಕಡೆ ಈ ಕಡೆ ಬೀಸಾಡ್ತಾ ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ಸಂತೋಷದಿಂದ ಕುಣಿದಾಡ್ತಾ ಇದ್ದಾರೆ, ಎದ್ದೇಳಿ ಅಂತ ಪೋಯೆಟ್ ಹೇಳ್ತಾ ಇದ್ದಾರೆ. ದೇರ್ ಈಗರ್ ಫೇಸಸ್ ಟರ್ನಿಂಗ್. ಎಸ್, ಅವರೆಲ್ಲರ ಮುಖಗಳು ಕೂಡ ಟರ್ನ್ ಆಗ್ತಾ ಇದ್ವಿ, ಅಂದರೆ ನಿಮಗೋಸ್ಕರ, ಈಗರ್ ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ನಿಮಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಿಯರ್ ಕ್ಯಾಪ್ಟನ್ ಡಿಯರ್ ಫಾದರ್. ಎಸ್, ಕ್ಯಾಪ್ಟನ್ ನೋಡಿ ನಮ್ಮ ಪೋಯೆಟ್ಲಿ ಫಾದರ್ ಅಂತಲೂ ಕೂಡ ಕರೀತಾ ಇದ್ದಾರೆ. ಕ್ಯಾಪ್ಟನ್ ಎದ್ದೇಳಿ, ತಂದೆಯೇ ಎದ್ದೇಳು ಅಂತ ಕರೀತಾ ಇದ್ದಾರೆ. ದಿಸ್ ಆರ್ಮ್ ಬಿನೀತ್ ಯುವರ್ ಹೆಡ್. ನಿಮ್ಮ ಒಂದು ತಲೆಯ ಕೆಳಗಡೆ ನನ್ನ ಕೈಗಳನ್ನು ನಿಮಗೆ ಆಶ್ರಯವಾಗಿ ನಾನು ಕೊಡ್ತಾ ಇದ್ದೇನೆ. ಅಂದರೆ ಸತ್ತು ಬಿದ್ದಿರ್ತಕ್ಕಂತಹ ತಮ್ಮ ಕ್ಯಾಪ್ಟನ್ನ ತಲೆಯ ಕೆಳಗಡೆ ಏನು ಆ ಒಂದು ಕೈಯನ್ನು, ಆರ್ಮನ್ನು ಹಾಕಿ ಕ್ಯಾಪ್ಟನನ್ನು ಮೇಲೆತ್ತಕ್ಕಂತಹ ಒಂದು ಪ್ರಯತ್ನವನ್ನು ಇಲ್ಲಿ ಪೋಯೆಟ್ ಅವರು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಇಟ್ ಈಸ್ ಸಮ್ ಡ್ರೀಮ್ ದ್ಯಾಟ್ ಆನ್ ದ ಡೆಕ್. ಮೇ ಬಿ ಇದೊಂದು ಕನಸಾಗಿರಬೇಕು ನಾನು ಕಾಣ್ತಾ ಇರತಕ್ಕಂಥದ್ದು. ಅಂದರೆ ಆ ಕ್ಯಾಪ್ಟನ್ ಏನು ಸತ್ತು ಬಿದ್ದಿದ್ದಾನೋ ಹಡಗಿನಲ್ಲಿ, ಇದು ಸತ್ಯ ಆಗಿರಲಿಕ್ಕಿಲ್ಲ, ಕ್ಯಾಪ್ಟನ್ ಬದುಕಿರಬೇಕು ಅಂಥೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇದೊಂದು ಕನಸಾದರೂ ಯಾಕಾಗಬಾರ್ದು ಅಂತಕ್ಕಂಥದ್ದನ್ನು ಪೋಯೆಟ್ ಅವರು ಇಲ್ಲಿ ಅಂದ್ಕೊಳ್ತಾ ಇದ್ದಾರೆ. ಯು ಹ್ಯಾವ್ ಫಾಲನ್ ಕೋಲ್ಡ್ ಆ್ಯಂಡ್ ಡೆಡ್. ಎಸ್, ನೀವು ಸತ್ತೇ ಬಿಟ್ಟಿದ್ರ. ಫಾಲನ್ ಕೋಲ್ಡ್, ನೀವು ಸತ್ತು ನಿಮ್ಮ ಒಂದು ತಂಪಾಗಿರ್ತಕ್ಕಂತಹ ಶರೀರ ಇಲ್ಲಿದೆ, ಇದೆಲ್ಲ ಕನಸಾಗಿರಲಿ ಅಂತೇಳಿ ಪೋಯೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಮೂರನೇ ಒಂದು ಸ್ಟಾಂಜದಲ್ಲಿ ಮತ್ತೆ ಏನು ಹೇಳ್ತಾರೆ ನೋಡಿ.
ಮೈ ಕ್ಯಾಪ್ಟನ್ ಡಸ್ ನಾಟ್ ಆನ್ಸರ್. ಅಯ್ಯೋ, ನನ್ನ ಕ್ಯಾಪ್ಟನ್ ಉತ್ತರನೇ ಹೇಳ್ತಾ ಇಲ್ಲ. ನಾನು ಎಷ್ಟು ಸಾರಿ ಅವರನ್ನು ಎಚ್ಚರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ, ಆದರೆ ಕ್ಯಾಪ್ಟನ್ ಕಡೆಯಿಂದ ಯಾವುದೇ ಉತ್ತರವೂ ಕೂಡ ಬರ್ತಾ ಇಲ್ವಲ್ಲ ಅಂಥೇಳಿ ಏನು ನೋವಿನಿಂದ ಕೂಗ್ತಾ ಇದ್ದಾರೆ. ಹೀಸ್ ಲಿಪ್ಸ್ ಆರ್ ಪೇಲ್ ಆ್ಯಂಡ್ ಸ್ಟಿಲ್. ಎಸ್, ಅವರ ತುಟಿಗಳು, ಲಿಪ್ಸ್ ಅಂದರೆ ತುಟಿಗಳು, ಪೇಲ್ ಅಂದರೆ ತುಂಬ ಡಲ್ಲಾಗಿ ಕಾಣಿಸ್ತಾ ಇದ್ದಾವೆ, ಮತ್ತು ಸ್ಟಿಲ್ ಮಿಸ್ಕಾಡ್ತಾ ಇಲ್ಲ. ಅಂದರೆ ಅವರ ತುಟಿಗಳು ಡಲ್ಲಾಗಿದ್ದಾವೆ ಮತ್ತು ಮಿಸ್ಕಾಡ್ತಾ ಇಲ್ಲ. ಯಾಕೆ ಹೀಗಾಗಿದೆ? ಅವರು ತಮ್ಮ ಜೀವಂತಿಕೆಯನ್ನು ಕಳ್ಕೊಂಡು ಬಿಟ್ಟಿದ್ದಾರಾ ಅಂತೇಳಿ ಪೋಯೆಟ್ ಅಂದ್ಕೊಳ್ತಾ ಇದ್ದಾರೆ. ಮೈ ಫಾದರ್ ಡಸ್ ನಾಟ್ ಫೀಲ್ ಮೈ ಆರ್ಮ್. ಎಸ್, ನನ್ನ ತಂದೆ ಅಂದರೆ ಇಲ್ಲಿ ಕ್ಯಾಪ್ಟನ್ ನನ್ನ ಒಂದು ಕೈಯನ್ನು ಏನು ಅವರ ತಲೆಯ ಕೆಳಗಡೆ ಹಾಕಿ ಅವರನ್ನ ಮೇಲೆ ಎಚ್ಚರಿಸ್ತಕ್ಕಂತಹ ಪ್ರಯತ್ನ ಮಾಡ್ತಾ ಇದ್ದೇನೋ ಇದು ವರ್ಕ್ ಆಗ್ತಾ ಇಲ್ಲ. ಹಿ ಹ್ಯಾಸ್ ನೋ ಪಲ್ಸ್ ನಾರ್ ವಿಲ್. ಎಸ್, ಅವರ ಒಂದು ನಾಡಿ ಮಿಡಿತವೂ ಕೂಡ ಇಲ್ಲ ಮತ್ತು ಅವ್ರಿಗೆ ವಿಲ್ ಅಂದರೆ ಜೀವಂತಿಕೆ ಇಲ್ಲ ಅಂಥೇಳಿ ಇಲ್ಲಿ ಪೋಯೆಟ್ ಹೇಳ್ತಾ ಇದ್ದಾರೆ. ದ ಶಿಪ್ ಈಸ್ ಆ್ಯಂಕರ್ಡ್ ಸೇಫ್ ಆ್ಯಂಡ್ ಸೌಂಡ್. ಎಸ್, ಆ ಒಂದು ಶಿಪ್ ಏನಿತ್ತೋ, ಹಡಗು ಏನಿತ್ತೋ, ಆ್ಯಂಕರ್ಡ್ ಅಂದರೆ ಬಂದರಿಗೆ ತಂದು ನಿಲ್ಲಿಸ್ತಕ್ಕಂಥದ್ದು. ತುಂಬಾ ಸೇಫ್ ಆಗಿ ಅವರು ಆ ಒಂದು ಹಡಗನ್ನು ತಂದು ನಿಲ್ಲಿಸ್ತಾ ಇದ್ದಾರೆ. ಇದರ ಅರ್ಥ ಇಷ್ಟೇ, ಏನು ಗುರಿ ಇತ್ತೋ ಆ ಒಂದು ಅಂತರ್ಯುದ್ಧವನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಗುಲಾಮಗಿರಿಯನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಇದು ಸಕ್ಸಸ್ಫುಲ್ ಆಗಿದೆ. ಆ್ಯಂಕರ್ಡ್ ಸೇಫ್, ಗುರಿ ತಲುಪಿದ್ದಾರೆ. ಆ್ಯಂಡ್ ಸೌಂಡ್, ಅದನ್ನು ಭರ್ಜರಿಯಾಗಿಯೇ ಸಾಧಿಸಿದ್ದಾರೆ. ಇಟ್ಸ್ ವೇ ಇಸ್ ಕ್ಲೋಸ್ಡ್ ಆ್ಯಂಡ್ ಡನ್. ಏನಾಗಬೇಕಾಗಿತ್ತೋ ಕೆಲಸ ಅದೆಲ್ಲವೂ ಮುಗಿದಿದೆ, ಪ್ರಯಾಣ ಮುಗಿದು ಬಿಟ್ಟಿದೆ. ಫ್ರಮ್ ಫಿಯರ್ಫುಲ್ ಟ್ರಿಪ್ ದ ವಿಕ್ಟರ್ ಶಿಪ್ ಕಮ್ಸ್ ಇನ್ ವಿತ್ ಆಬ್ಜೆಕ್ಟ್ 1. ಎಸ್, ಫ್ರಮ್ ಫಿಯರ್ಫುಲ್ ಟ್ರಿಪ್, ತುಂಬ ಭಯಂಕರವಾಗಿರ್ತಕ್ಕಂತಹ ಒಂದು ಜರ್ನಿಯನ್ನು ಮುಗಿಸಿಕೊಂಡು ವಿಕ್ಟರ್ ಅಂದರೆ ಜಯವನ್ನು ಸಾಧಿಸಿ ಆ ಒಂದು ಶಿಪ್ ಏನಾಗಿದೆ ಕಮ್ಸ್ ಇನ್ ವಿತ್ ಆಬ್ಜೆಕ್ಟ್ 1. ಆಬ್ಜೆಕ್ಟ್ ಅಂದರೆ ಇಲ್ಲಿ ಗೆದ್ದಿರ್ತಕ್ಕಂಥದ್ದು ಅಂತೇಳಿ. ಏನು ಗೆದ್ದಿದ್ದಾರೆ ಅಂದರೆ ಸುಮಾರು ಲಕ್ಷ ಜನ ಏನಾಗಿದ್ರು ಅಂದರೆ ಗುಲಾಮಗಿರಿಗೆ ಒಳಗಾಗಿರ್ತಾರೆ ಅಮೇರಿಕದಲ್ಲಿ. ಸೊ ಆ ಒಂದು ಗುಲಾಮಗಿರಿಯಿಂದ ಅವರನ್ನೆಲ್ಲ ಪಾರು ಮಾಡಿರ್ತಕ್ಕಂತಹ ಕೀರ್ತಿ ಅಬ್ರಹಾಂ ಲಿಂಕನ್ ಅವರಿಗೆ ಸಲ್ಲುತ್ತೆ. ಸೊ ಈಗ ಏನಾಗಬೇಕಾಗಿತ್ತು, ಆ ಒಂದು ಗುಲಾಮಗಿರಿ ಪದ್ಧತಿಯಿಂದ ಜನಗಳನ್ನು ಆಚೆ ತರೋದು, ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಬಟ್ ಕ್ಯಾಪ್ಟನ್ ಮಾತ್ರ ಈಗ ಸೇಫ್ ಆಗಿ ಉಳಿದಿಲ್ಲ. ಅಂದರೆ ಇಲ್ಲಿ ನಾವು ಈ ಒಂದು ಶಿಪ್ಗೆ ತೆಗೆದುಕೊಂಡು ಅರ್ಥ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಪ್ರಯಾಣವನ್ನು ಮುಗಿಸಿದಾಗ ಆ ಒಂದು ಹಡಗಿನಲ್ಲಿರ್ತಕ್ಕಂತಹ ಜನಗಳನ್ನು ಸೇಫ್ ಆಗಿ ದಡಕ್ಕೆ ತಂದು ಕ್ಯಾಪ್ಟನ್ ಬಿಟ್ಟಿದ್ದಾನೆ. ಇದರ ಅರ್ಥ ಇಷ್ಟೇನೆ, ನಮ್ಮ ಅಬ್ರಹಾಂ ಲಿಂಕನ್ ಅವರು ಅಮೇರಿಕಾದ ಸಮಸ್ಯೆಗಳನ್ನು ನಿವಾರಣೆ ಮಾಡಿದ್ದಾರೆ. ಬಟ್ ಈಗ ಅವರು ಅಲ್ಲಿ ಅದನ್ನು ನೋಡಲಿಕ್ಕೆ ಇಲ್ಲ. ಎಕ್ಸಲ್ಟ್ ಓ ಶೋರ್ಸ್ ಆ್ಯಂಡ್ ರಿಂಗ್ ಓ ಬೆಲ್ಸ್. ಎಸ್, ಮತ್ತೆ ನಮ್ಮ ಪೋಯೆಟ್ ಕೂಗಿ ಹೇಳ್ತಾ ಇದ್ದಾರೆ. ಎಕ್ಸಲ್ಟ್ ಓ ಶೋರ್ಸ್ ಅಂದರೆ ಆ ಶೋರ್ ದಂಡೆಯಲ್ಲಿ ನಿಂತ್ಕೊಂಡಿರ್ತಕ್ಕಂತಹ ಜನಗಳಿಗೆ ಎಕ್ಸಲ್ಟ್ ಅಂದರೆ ನೀವೆಲ್ಲ ಸಂತೋಷ ಪಡಿ, ಆ್ಯಂಡ್ ರಿಂಗ್ ಓ ಬೆಲ್ಸ್, ವಿಜಯ ಪತಾಕೆಗಳನ್ನು ಹಾರಿಸಿ, ನಗಾರಿಗಳನ್ನು ಬಾರಿಸಿ ಅಂತೇಳಿ ಕೂಗಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವರು ತಾವೇನು ಅಂದ್ಕೊಂಡಿದ್ರು ಅದನ್ನು ಸಾಧಿಸಿ ಬಿಟ್ಟಿದ್ದಾರೆ. ಬಟ್ ಐ ವಿತ್ ಮೌರ್ನ್ಫುಲ್ ಟ್ರೆಡ್. ನೀವೆಲ್ಲ ಸಂತೋಷವನ್ನು ಅನುಭವಿಸಿ, ಬಟ್ ನನ್ನ ಕಡೆಯಿಂದ ಸಂತೋಷವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೌರ್ನ್ ಅಂದರೆ ಇಲ್ಲಿ ದುಃಖವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಟ್ರೆಡ್ ಅಂದರೆ ನಿಧಾನಕ್ಕೆ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು. ಅಂದರೆ ನನ್ನ ಕಾಲುಗಳು ಈಗ ಮೇಲೆ ಹೇಳ್ತಾ ಇಲ್ಲ, ಯಾಕೆಂದರೆ ನಾನು ದುಃಖದಲ್ಲಿದ್ದೇನೆ, ನನ್ನ ಕ್ಯಾಪ್ಟನನ್ನು ಕಳೆದುಕೊಂಡಿದ್ದೇನೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ವಾಕ್ ದ ಡೆಕ್ ಮೈ ಕ್ಯಾಪ್ಟನ್ ಲೈಸ್. ಎಸ್, ನಾನು ಇಲ್ಲೇನೆ ಇರ್ತೇನೆ, ನಾನು ಕುಣಿದಾಡಲಿಕ್ಕೆ ಬರಲಿಕ್ಕೆ ಆಗೋದಿಲ್ಲ. ನನ್ನ ಕ್ಯಾಪ್ಟನ್ ಬಿದ್ದಿರ್ತಕ್ಕಂತಹ ಸ್ಥಳದಲ್ಲೇ ನಾನು ಆ ಕಡೆ ಈ ಕಡೆ ತಿರುಗಾಡ್ತೇನೆ. ಫಾಲನ್ ಕೋಲ್ಡ್ ಆ್ಯಂಡ್ ಡೆಡ್. ನನ್ನ ಕ್ಯಾಪ್ಟನ್ ಏನಿದ್ದಾರೋ ಅವರು ಇಲ್ಲೇ ಸತ್ತು ಬಿದ್ದಿದ್ದಾರೆ, ನಾನು ಇಲ್ಲೇ ಇರ್ತೇನೆ, ಕ್ಯಾಪ್ಟನನ್ನು ಬಿಟ್ಟು ನಾನು ಬರೋದಿಲ್ಲ. ಅಂದರೆ ಅವರು ನೋವನ್ನು ಇಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಡಿಯರ್ ಲರ್ನರ್ಸ್, ನೆನಪಿಟ್ಕೊಳ್ಳಿ, ಅಬ್ರಹಾಂ ಲಿಂಕನ್ ಅವರು ಸುಮಾರು 4 ರಿಂದ 5 ಲಕ್ಷಕ್ಕೂ ಹೆಚ್ಚು ಜನಗಳನ್ನು ಗುಲಾಮಗಿರಿ ಪದ್ಧತಿಯಿಂದ ಆಚೆ ತರ್ತಾರೆ. ಮತ್ತು ಏನು ಅಮೇರಿಕ ಅಂತರ್ಯುದ್ಧವನ್ನು ಎದುರಿಸಿ ಭಾಗಗಳಾಗಿ ತುಂಡು ಆಗ್ತಾ ಇತ್ತು, ಅದೆಲ್ಲವನ್ನು ನಿಲ್ಲಿಸಿ ಮತ್ತೆ ಐಕ್ಯತೆಯನ್ನು ಮೂಡಿಸೋದ್ರಲ್ಲಿ ಇವರು ತುಂಬಾ ಶ್ರಮ ಪಟ್ಟಿರ್ತಾರೆ. ಸೊ ಅದನ್ನೇ ನಮ್ಮ ಪೋಯೆಟ್ ಅವರು ಈ ಒಂದು ಪೋಯಂ ಮೂಲಕ ಹೇಳ್ತಾ ಇದ್ದಾರೆ. ಡಿಯರ್ ಲರ್ನರ್ಸ್, ಇದೇ ರೀತಿ ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಬೇಕಪ್ಪ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವುದಾದ್ರೂ ಲೆಸನ್ಸ್ಗಳು ನಿಮಗೆ ಬೇಕು ಅಂದರೆ ಆ ಲೆಸನ್ನನ್ನು ಟೈಟಲನ್ನು ಕಮೆಂಟ್ ಮಾಡಿ, ಮುಂದಿನ ದಿನಗಳಲ್ಲಿ ಅದರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.